ಈ ಕಾನೂನಿನ ಚಾನೆಲ್ನ ಜೊತೆಗೆ ಈ ಅಂತರ್ಯಾಮಿ ಎಂಬುವಂತಹ ಆಧ್ಯಾತ್ಮಿಕ ಚಾನೆಲ್ ಕೂಡ ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ತಾವೆಲ್ಲರೂ ನೋಡಿ ಆಶೀರ್ವದಿಸಿ, ಸಹಕರಿಸಿ, ಇತರರಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ವೈಟ್ ಕಾಲರ್ ಕ್ರೈಮ್, ಹೆಲ್ತ್ ಕೇರ್ ಫ್ರಾಡ್ ಇನ್ ಇಂಡಿಯಾ, ಇದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಬಂದಿದ್ದೇನೆ. ಇತ್ತೀಚೆಗೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆದಂಗೆ ಜನಗಳಿಗೆ ತರತರಹದ ಹೊಸದಂತಹ ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ, ವೈರಸ್ಗಳು ಬರ್ತಾ ಇದ್ದಾವೆ. ಆ ವೈರಸ್ಗಳನ್ನು ಈ ಒಂದು ವಿಜ್ಞಾನಿಗಳೇ ಕಂಡುಹಿಡಿತಾ ಇದ್ದಾರೆ, ಮತ್ತು ಅವರೇ ವೈರಸ್ಗಳನ್ನ ಬಿಡ್ತಾ ಇದ್ದಾರೆ. ತಿರ್ಗಿ ಅದರ ಶಮನವನ್ನು ಇವರೇ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಡ್ರಗ್ಸ್ ಮಾಫಿಯಾ ಅಂತಕ್ಕಂಥದ್ದು ತುಂಬ ಮಿತಿ ಮೀರಿದೆ. ಎಲ್ಲಂದರಲ್ಲಿ ಸಣ್ಣ ಪುಟ್ಟ ಒಂದು ತಲೆನೋವು, ಒಂದು ಹೊಟ್ಟೆ ನೋವು ಅಂತ ಹೋದ್ರೂ ಕೂಡ ಕೈ ಹಿಡಿದು ಮೊದಲು ಎಲ್ಲ ನೋಡಿ ಪಲ್ಸ್ ಚೆಕ್ ಮಾಡಿಬಿಟ್ಟು ಹೇಳ್ತಾ ಇದ್ರು, ಯಾವುದು ಕಫನಾಡಿ, ಯಾವುದು ಪಿತ್ತನಾಡಿ, ಯಾವುದು ವಾತನಾಡಿ ಅಂತ ಹೇಳಿ ನೋಡ್ಬಿಟ್ಟು ಹೇಳೋರು. ಆದರೆ ಈಗ ಪ್ರತಿಯೊಂದು ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ಟೆಸ್ಟ್ಗಳು ಮಾಡಿಸ್ತಕ್ಕಂಥದ್ದು, ಸ್ಕ್ಯಾನ್ಗಳನ್ನು ಮಾಡೋದಕ್ಕೆ ಹೇಳ್ತಕ್ಕಂಥದ್ದು, ಮತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆ ಹೋದರೆ ನಮಗೆ ಟ್ರೀಟ್ಮೆಂಟು ಚೆನ್ನಾಗಿ ಸಿಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆಗಳನ್ನು ಮನುಷ್ಯರು ಇಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳ ಥರ ಇರ್ತವೆ, ದೊಡ್ಡ ದೊಡ್ಡ ಮಿಷನರೀಸ್ಗಳನ್ನು ಹಾಕಿಬಿಟ್ಟಿರ್ತಾರೆ. ಸೊ ಇದಕ್ಕೆಲ್ಲ ಅವರು ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಕೋಟಿಗಟ್ಟಲೆ ದುಡ್ಡು ಇನ್ವೆಸ್ಟ್ ಮಾಡಿದ ಹಾಸ್ಪಿಟಲ್ಗೆ ಹೋದರೆ ನಿಮಗೆ ಗುಳಿಗೆ ಕೊಟ್ಟು, ಮಾತ್ರೆ ಕೊಟ್ಟು, ಒಂದು ಇಂಜೆಕ್ಷನ್ ಕೊಟ್ಟು ಯಾರು ಕಳಿಸ್ತಾರೆ? ಇದನ್ನು ನೀವು ತಿಳಿದುಕೊಳ್ಳಬೇಕು. ಹಾಗಂತ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲವೂ ಕೂಡ ಅನ್ಯಾಯ ಮಾಡ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ನಾನು ಹೇಳ್ತೇನೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಈ ಬ್ಲಡ್ ಟೆಸ್ಟ್ಗಳು, ಸ್ಯಾಂಪಲ್ಸ್ಗಳನ್ನು ಮತ್ತು ಸ್ಕ್ಯಾನಿಂಗ್ಗಳನ್ನು ಮಾಡುವುದರ ಮುಖಾಂತರ ಸುಲಿಗೆ ಆಗ್ತಾ ಇದೆ. 100 ರೂಪಾಯಿನಲ್ಲಿ ಆಗೋದನ್ನು 1000 ರೂಪಾಯಿ, 1000 ರೂಪಾಯಿ ಆಗೋದನ್ನು ಲಕ್ಷ ರೂಪಾಯಿ ಆಗೋದನ್ನು ಕೋಟಿ ರೂಪಾಯಿ ಮಾಡ್ತಾ ಇದ್ದಾರೆ. ಸುಮ್ಮನೆ ಪೇಷಂಟ್ಗಳನ್ನು ಅಡ್ಮಿಟ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಅವರಿಗೆ ಟ್ರೀಟ್ಮೆಂಟಿನ ನೆಪದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಬಿಲ್ಗಳನ್ನು ಮಾಡಿಬಿಡ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಏನೋ ಒಂದು ಭರವಸೆಯನ್ನು ಕೊಟ್ಟು ಒಳಗೆ ಕರೆಸ್ಕೊಳ್ಳೋದು, ಅದಾದ ಮೇಲೆ ಮತ್ತು ಅದಕ್ಕೆ ಆ ಸೀರಿಯಸ್ ಪ್ರಾಬ್ಲಮ್, ಈ ಫೈಂಡಿಂಗ್ಸ್ ಇದೆ, ಅದಿದೆ, ಇದಿದೆ ಅಂತ ಹೇಳಿಬಿಟ್ಟು ಗಾಬರಿಪಡಿಸಿ ಅವರ ಒಂದು ಭಯವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಕ್ಕಂಥದ್ದು ಭಾರತ ದೇಶದಲ್ಲಿ ಕಂಡು ಬರ್ತಾ ಇದೆ. ಸೊ ಈ ಎಲ್ಲವೂ ಕೂಡ ನಾವು ವೈಟ್ ಕಾಲರ್ ಕ್ರೈಮ್ಸ್ ಅಂತಲೇ ಕರಿಬಹುದಾಗಿದೆ. ಯಾಕಂದರೆ ಇದು ಕತ್ತಲೆಯ ಜಗತ್ತಿನಲ್ಲಿ ನಡೆಯುವಂಥದ್ದಲ್ಲ. ರಾಜಾರೋಷವಾಗಿ ಬೆಳಕಿದ್ದಾಗಲೇ, ಜನಗಳಿಗೆ ಗೊತ್ತಾದಾಗೇ, ಅವರಿಗೆ ತಿಳಿಸಿನೇ ಅವರ ಅಮಾಯಕತ್ವವನ್ನು, ಅವರ ಅಜ್ಞಾನವನ್ನು ಹಾಗೂ ಅವರ ಒಂದು ಭಯವನ್ನು, ಮತ್ತು ಪೇಷಂಟ್ಗಳ ಮೇಲೆ ಇರತಕ್ಕಂಥ ಒಂದು ಪ್ರೀತಿ ಅನುರಾಗವನ್ನು ಅವ್ರನ್ನೆಲ್ಲಿ ನಾವು ಕಳ್ಕೊಂಡು ಬಿಡ್ತೀವಿ ಅನ್ನೋ ಭಯವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಲಾಗ್ತಾ ಇದೆ. ಇದಕ್ಕೆ ಸಾಕಷ್ಟು ಡ್ರಗ್ಸ್ ಮಾಫಿಯಾ ಅಂತಲೂ ಕೂಡ ನಾವು ಕರಿಬೋದಾಗಿದೆ. ಈ ಮೆಡಿಸಿನ್ಗಳನ್ನು ಮಾಡ್ತಕ್ಕಂಥದ್ದು, ಅದರಿಂದ ನಾವು ದುಡ್ಡುಗಳನ್ನು ಲಕ್ಷಗಟ್ಟಲೆ ಪೀಕಿಸ್ತಾ ಇರೋದು ಜನಗಳಿಂದ. ಸುಮ್ಮನೆ ಟೆಸ್ಟ್ಗಳನ್ನು ಮಾಡಿಸ್ತಕ್ಕಂಥದ್ದು, ಸ್ಕ್ಯಾನ್ಗಳನ್ನು ಮಾಡಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಡೀತಾ ಇದೆ. ಮತ್ತು ಇದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಅನ್ನೋದನ್ನು ಕೂಡ ನೀವು ನೋಡಬಹುದಾಗಿದೆ. ಇದೇನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಈ ಹೆಲ್ತ್ ಕೇರ್ ಫ್ರಾಡ್ ಇನ್ ಇಂಡಿಯಾ ಈಸ್ ಎ ಸೀರಿಯಸ್ ಆ್ಯಂಡ್ ಗ್ರೋಯಿಂಗ್ ಪ್ರಾಬ್ಲಮ್. ಬಹಳ ಒಂದು ಗಂಭೀರವಾದಂತಹ ಒಂದು ಸಮಸ್ಯೆಯಾಗಿ ತಲೆದೋರಿದೆ. ಪೀಪಲ್ ಹ್ಯಾವ್ ಫೌಂಡ್ ಮೆನಿ ವೇಸ್ ಟು ಚೀಟ್ ದ ಸಿಸ್ಟಮ್. ಬಹಳ ದಾರಿಗಳನ್ನು ಇವರು ಕಂಡುಕೊಳ್ತಾ ಇದ್ದಾರೆ. ಲೈಕ್ ಮೇಕಿಂಗ್ ಫೇಕ್ ಆಯುಷ್ಮಾನ್ ಭಾರತ್ ಕಾರ್ಡ್. ಏನೋ ಒಂದು ಸರ್ಕಾರ ಒಂದು ಜನಗಳ ಒಳಿತಿಗಾಗಿ ಒಂದು ಸ್ಕೀಮನ್ನು ಮಾಡಿ ಆಯುಷ್ಮಾನ್ ಅಂತ ಕೊಟ್ಟರೆ ಅದರದ್ದು ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅದರಿಂದ ಫೇಕ್ ಬಿಲ್ಗಳನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಕೋಟಿಗಟ್ಟಲೆ ದುಡ್ಡುಗಳನ್ನು ಕ್ಲೈಮ್ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ನಿಟ್ಟಿನಲ್ಲಿ ವೈಟ್ ಕಾಲರ್ ಕ್ರೈಮ್ ಅಂಡರಲ್ಲಿ ನಾವು ನೋಡಬಹುದಾಗಿದೆ.
ಇನ್ನು ಸ್ಟೀಲಿಂಗ್ ಮೆಡಿಸಿನ್ಸ್ ಫ್ರಮ್ ಹಾಸ್ಪಿಟಲ್ಸ್, ಎಷ್ಟೋ ಮೆಡಿಸಿನ್ಗಳು ಬರ್ತಾ ಇದೆ, ಬಟ್ ಅದೆಲ್ಲ ಕಳ್ಳತನ ಆಗ್ತಾ ಇದೆ, ಕದೀತಾ ಇದ್ದಾರೆ, ಮತ್ತು ಹೊರಗಡೆ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಅದನ್ನು ಮಾರಿಕೊಳ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ. ಯೂಸಿಂಗ್ ದ ಸೇಮ್ ಎಕ್ಸ್ರೇ ಫಾರ್ ಮಲ್ಟಿಪಲ್ ಪೇಷಂಟ್ಸ್ಗಳಿಗೆ ಪಾಪ ಗೊತ್ತಿರಲ್ಲ, ಏನೋ ಒಂದು ತೋರಿಸ್ತಾರೆ, ಯಾವುದೋ ಒಂದು ಎಕ್ಸ್ರೇ ತೋರಿಸೋದು, ಅದನ್ನೇ ಹಿಂಗಿಂದ ನಾರ್ಮಲಾಗಿ ತೋರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಈ ಕರೋನಾ ಸಂದರ್ಭದಲ್ಲಿ, ಕೋವಿಡ್-19 ಸಂದರ್ಭದಲ್ಲಿ ಸಾಕಷ್ಟು ಹಗರಣಗಳು ಬಯಲಿಗೆ ಬಂದುಬಿಡ್ತು. ಜನಗಳನ್ನು ಬಹಳ ಸುಲಿಗೆ ಮಾಡಲಾಯಿತು ಎಂಬುವಂತಹ ಮಾತು ಕೂಡ ನಮ್ಮಲ್ಲಿ ಉಂಟು. ಸೆಲ್ಲಿಂಗ್ ಫೇಕ್ ಇನ್ಶೂರೆನ್ಸ್ ಪಾಲಿಸೀಸ್, ಸುಳ್ಳು ವಿಮೆಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಆ್ಯಂಡ್ ಮೆಡಿಸಿನ್ಸ್ ಮಾರೋದು. ದಿಸ್ ಸ್ಕ್ಯಾಮ್ಸ್ ಇನ್ವಾಲ್ವ್ ಹಾಸ್ಪಿಟಲ್ ಸ್ಟಾಫ್, ಆಸ್ಪತ್ರೆಗೆ ಸಂಬಂಧಿಸಿದ ಸಿಬ್ಬಂದಿಗಳನ್ನು ಇದು ಒಳಗೊಂಡಿರುತ್ತೆ, ಬ್ರೋಕರ್ಗಳನ್ನು, ಏಜೆಂಟ್ಗಳನ್ನು, ದಿವಾಳಿಗಳನ್ನು ಒಳಗೊಂಡಿರುತ್ತೆ. ಈವನ್ ಅಫಿಷಿಯಲ್ಸ್, ವರ್ಕಿಂಗ್ ಸ್ಟಾಫ್ಗಳು ಇನ್ವಾಲ್ವ್ ಆಗಿರ್ತಾರೆ. ವಕೀಲರಾಗಿ ನಮ್ಮ ಹತ್ರ ಸಾಕಷ್ಟು ಕೇಸ್ಗಳು ಬರ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ. ಮತ್ತು ಆ್ಯಸ್ ಎ ರಿಸಲ್ಟ್ ಎ ಲಾಟ್ ಆಫ್ ಪಬ್ಲಿಕ್ ಮನಿ, ಇದರಿಂದ ಸಾರ್ವಜನಿಕರ ಹಣ ದುರುಪಯೋಗ ಆಗ್ತಾ ಇದೆ. ಆ್ಯಕ್ಚುಲಾಗಿ ಬೇಕಾಗಿರುವಂತಹ ಬಡವರಿಗೆ ಇದು ಸಿಗ್ತಾ ಇಲ್ಲ. ದ ಪೂರ್ ಪೇಷಂಟ್ಸ್ ಈಸ್ ಬೀಯಿಂಗ್ ಸ್ಟೋಲನ್ ಓವರ್ 6 crore ಇನ್ PMJ ಅಲೋನ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಆಯುಷ್ಮಾನ್ ಭಾರತ್ PMJ ಇನ್ಶೂರೆನ್ಸ್ ಫ್ರಾಡ್, ಇದನ್ನು ಕೂಡ ನಾವು ನೋಡಬಹುದು. ಇದರಲ್ಲಿ ಈ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ PMJAY ಪ್ರೊವೈಡ್ಸ್ ಅಪ್ ಟು 5 lakhs ಪರ್ ಫ್ಯಾಮಿಲಿ. ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳಿಗೂ ಮೀರಿದಂತಹ ಒಂದು ಇನ್ಶೂರೆನ್ಸನ್ನು ತೆಗೆದುಕೊಳ್ಳಬಹುದು ಅಂತ ಹೇಳಿ ಕ್ಯಾಶ್ಲೆಸ್ ಹಾಸ್ಪಿಟಲೈಸೇಷನ್ ಬೆನಿಫಿಟ್ಸ್ ಕೊಟ್ಟಿದ್ದರೂ ಕೂಡ ರೀಸೆಂಟ್ ಅಫಿಷಿಯಲ್ ಡಿಸ್ಕ್ಲೋಸರ್ಸ್ ರಿವೀಲ್ ಎಕ್ಸ್ಟೆನ್ಸಿವ್ ಫ್ರಾಡ್ 3.56 lakh ಸಸ್ಪಿಷಿಯಸ್ ಕ್ಲೈಮ್ಸ್ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ಅರೌಂಡ್ 643 crore ವರ್ ಫಾರ್ಮಲಿ ರಿಜೆಕ್ಟೆಡ್. ಸೊ ಈ ರೀತಿಯಾಗಿ ಕೂಡ ನಡೀತಾ ಇದೆ ನಮ್ಮ ದೇಶದಲ್ಲಿ. ಈ ಕೀ ಐಡೆಂಟಿಫೈಡ್ ಸ್ಕ್ಯಾಮ್ ಇನ್ಕ್ಲೂಡ್ ಏನೇನು ಸೇರಿದೆ ಅಂತ ಹೇಳಿದ್ರೆ, ಫೇಕ್ ಬೆನಿಫಿಷಿಯರಿ ಕಾರ್ಡ್, ಫ್ರಾಡ್ಗಳಾಗಿ ಕಾರ್ಡ್ಗಳನ್ನು ಫೇಕಾಗಿ ಕ್ರಿಯೇಟ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು, ಈ ಹೆಲ್ತ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅರೌಂಡ್ 3000 ಫೇಕ್ ಆಯುಷ್ಮಾನ್ ಭಾರತ್ ಕಾರ್ಡ್ಸ್ ಫಾರ್ ನಾನ್ ಎಲಿಜಿಬಲ್ ಪೇಷಂಟ್ಸ್ ಬೈ ಮ್ಯಾನಿಪುಲೇಟಿಂಗ್ ದ ಗವರ್ನಮೆಂಟ್ ಪೋರ್ಟಲ್ ಅಂತ ಹೇಳಿ ಕೂಡ ಅಂಕಿ ಅಂಶಗಳು ಹೇಳ್ತಾ ಇದ್ದಾವೆ. NIT ಸ್ಟಾಫರ್ ನಿಮಿಷಾ ಡೋಡಿಯಾ and hospital executives colluded to approve these cards in minutes, normally 48 to 72 hours, in exchange for 1500 to 2000 per card. ಈ ರೀತಿಯಾಗಿ ಆಫೀಸ್ ಸ್ಟಾಫ್ಗಳೇ ಇನ್ವಾಲ್ವ್ ಆಗಿ 1500-2000 ರೂಪಾಯಿಗಳನ್ನ ಇಸ್ಕೊಂಡು ಕಾರ್ಡ್ಗಳನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಇಲ್ಲಿ ಕೇಳ್ತಾ ಇದ್ದೇವೆ. 150 ಬೋಗಸ್ ಕಾರ್ಡ್ಗಳು ಇದ್ದಾವೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಮರಿಬಾರ್ದು ಕೂಡ. ಈ ಫಾರ್ಮಸಿ ಮೆಡಿಸಿನ್ ಥೆಫ್ಟ್ ಫ್ರಾಡ್, ಕಳ್ತನ ಮಾಡಿಕೊಂಡು ಫಾರ್ಮಸಿಯಿಂದ ಇದನ್ನು ಕೂಡ ತಗೊಂಡೋಗಿ ಮಾರಾಟ ಕೂಡ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಇನ್ನು PGIMER, ಇನ್ಸೈಡರ್ ವಾಸ್ ಕಾಟ್ ಆನ್ ಕ್ಯಾಮ್ರಾ ಫ್ರಾಡುಲೆಂಟ್ಲಿ ಒಬ್ಟೈನಿಂಗ್ 60,000 ಆಫ್ ಮೆಡಿಸಿನ್ಸ್ ವಿತ್ ಫೋರ್ಜ್ಡ್ ಫಾರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಲ್ಟಿ ಕ್ರೋರ್ ಫ್ರಾಡ್ ನಡೀತಾ ಇದೆ. ಇದೆಲ್ಲವೂ ಕೂಡ ಕ್ರೈಮ್ ಬ್ರಾಂಚ್ ಇನ್ವೆಸ್ಟಿಗೇಷನ್ ಇಂಟು ಎ ವೈಡರ್ ನೆಟ್ವರ್ಕ್. ಸೊ ಈ ಥರ ಆಗ್ತಾ ಇದ್ದೇವೆ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಒಂದು ಫಾರ್ಮಾಸ್ಯೂಟಿಕಲ್ ಫ್ರಾಡ್ಗಳು ಮತ್ತು ಪ್ರೈವೇಟ್ ಇನ್ಶೂರೆನ್ಸ್ ಫ್ರಾಡ್ಗಳು ಇದೆಲ್ಲವೂ ಕೂಡ ಎಗ್ಗಿಲ್ಲದ ಹಾಗೆ ನಡೀತಾ ಇದೆ. ಇನ್ನು ಈ ಅನ್ನೆಸೆಸರಿ ಮೆಡಿಕಲ್ ಪ್ರೊಸೀಜರ್ಸ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇನ್ ಇಂಡಿಯಾ, ನಾನು ಈಗಾಗಲೇ ಹೇಳಿದ ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಒಂದು ಕೆಮ್ಮು, ಒಂದು ಹೊಟ್ಟೆ ನೋವು, ಒಂದು ತಲೆನೋವು ಅಂತ ಹೋದ್ರೂ ಕೂಡ ಡಯಾಗ್ನೋಸಿಸ್ ಮಾಡಿಸೋದು, ಟೆಸ್ಟ್ಗಳು ಬರ್ಕೊಡೋದು, ಅವರು ಟೈಅಪ್ಗಳನ್ನ ಮಾಡ್ಕೊಳ್ಳೋದು, ಅದರಲ್ಲಿ ಕಮಿಷನ್ಗಳನ್ನು ಪಡ್ಕೊಂಬಿಡೋದು ಡಾಕ್ಟರ್ಸ್ಗಳು. ಯಾಕಂದರೆ ಪ್ರೈವೇಟ್ ಡಾಕ್ಟರ್ಸ್ಗಳು ಬರ್ಕೊಟ್ಟಿರೋದನ್ನು ನಂಬ್ತಾರೆ, ಅದನ್ನು ಕ್ವಶನ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ನೋಡಿ, ಅನ್ನೆಸೆಸರಿ ಮೆಡಿಕಲ್ ಟೆಸ್ಟಿಂಗ್ ಮಾಡಿಸೋದು, ಓವರ್ ಪ್ರಿಸ್ಕ್ರಿಪ್ಷನ್ಗಳನ್ನು ಬರ್ಕೊಡ್ತಕ್ಕಂಥದ್ದು, ಮತ್ತು ಒಂದು ಶೀಟಲ್ಲಿ ಒಂದು 3 ಮಾತ್ರೆ ನಮಗೆ ಬೇಕಾಗುತ್ತೆ ಅಷ್ಟೇ. ಬಟ್ 3 ಮಾತ್ರೆ ಕೇಳಿದ್ರೆ ಅದನ್ನು ಅವರು ಕೊಡೋದಿಲ್ಲ, ಅದನ್ನು ಕಟ್ ಮಾಡಿ ಕೊಡೋದಿಲ್ಲ, ತೊಗೊಂಡ್ರೆ ಒಂದು ಶೀಟೇ ತೊಗೋಬೇಕು ಅಂತ ಹೇಳ್ತಕ್ಕಂಥದ್ದು.
ಈ ರೀತಿಯಾಗಿ ನಡೀತಾ ಇದೆ. ಒಂದು ಶೀಟಲ್ಲಿ 10 ಇರುತ್ತೆ ಅಂತ ಇಟ್ಕೊಳ್ಳೋಣ, ನಮಗೆ ಬೇಕಾಗಿರೋದು 3, ಬಟ್ 3 ಕೊಡೋದಿಲ್ಲ, 10 ತೊಗೋಬೇಕು ಅಂತ ಹೇಳಿದ್ರು, ಶೀಟೇ ತೊಗೋಬೇಕು, ಅದು ಲೂಸ್ ಕೊಡೋಲ್ಲ ಅಂತಕ್ಕಂಥದ್ದು. ಈ ರೀತಿಯಾಗಿ ನಡೀತಾ ಇದೆ. ಮತ್ತು ಕೆಲವೊಮ್ಮೆ ಓವರ್ ಪ್ರಿಸ್ಕ್ರಿಪ್ಷನ್ಗಳನ್ನು ಹಾಕಿಬಿಡೋದು, ಈ ರೀತಿ ಆಗ್ತಾ ಇದೆ. ಸೊ the over prescription of procedures have become a rising issue in India's healthcare system. Patients, especially in private hospitals, are increasingly subjected to tests and surgeries that are not medically essential. ನೋಡಿ, ವೈದ್ಯಕೀಯ ಒಂದು ಪ್ರಕ್ರಿಯೆಗೆ ಈ ಎಲ್ಲ ಟೆಸ್ಟ್ಗಳು ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಅದನ್ನು ಹೇಳ್ತಕ್ಕಂಥದ್ದು, ಲೀಡಿಂಗ್ ಟು ಫಿನಾನ್ಷಿಯಲ್ ಸ್ಟ್ರೈನ್ ಆ್ಯಂಡ್ ಮಿಸ್ಟ್ರಸ್ಟ್. ಹಣಕಾಸಿನ ಒಂದು ಒತ್ತಡಕ್ಕೆ ಒಳಗಾಗುವಂತೆ, ಒಂದು ನಂಬಿಕೆ ದ್ರೋಹವಾಗುವಂತಹ ಕೆಲಸಗಳನ್ನು ಈ ಒಂದು ವೈದ್ಯಕೀಯ ರಂಗದಲ್ಲಿರೋರು ಮಾಡ್ತಾ ಇದ್ದಾರೆ. ಸೊ ನಂಬಿಕೆಯ ಉಳಿಸ್ಕೊಳ್ತಾ ಇಲ್ಲ, ಸುಖ ಸುಮ್ಮನೆ ಬರ್ಕೊಡ್ತಕ್ಕಂಥದ್ದು ಇದೆಲ್ಲ ಆಗ್ತಾ ಇದ್ದೇವೆ. ಇನ್ನು ಪ್ರೈವೇಟ್ ಸೆಕ್ಟರ್ ಡಾಮಿನೆನ್ಸಿ ಇದಕ್ಕೆ ಮೂಲ ಕಾರಣ. ಎಷ್ಟೇ ಚೆನ್ನಾಗಿದ್ದರೂ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗಲ್ಲ, ಅಲ್ಲಿ ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡಲ್ಲ, ಕೇರ್ ಮಾಡಲ್ಲ. ಆದ್ದರಿಂದ ನಾವು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋಗ್ಬಿಟ್ರೆ, ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗ್ಬಿಟ್ರೆ ನಮ್ಗೆ ಒಳ್ಳೆ ಫೆಸಿಲಿಟಿ ಕೊಡ್ತಾರೆ, ಚೆನ್ನಾಗಿ ನೋಡ್ತಾರೆ ಅನ್ನೋದು ಜನಗಳ ಒಂದು ಪ್ರಿಸಂಪ್ಷನ್ ಆಗಿದೆ. ಮತ್ತು ಅವ್ರು ಏನೇ ಬರ್ಕೊಟ್ರು ಅದು ಯಾಕೆ ಅಂತ ಪ್ರಶ್ನೆ ಮಾಡಲ್ಲ, ಯಾಕಂದರೆ ಅವ್ರಿಗೆ ತಿಳುವಳಿಕೆಗಳಿರೋಲ್ಲ. ಈಗ ನೋಡಿ, 70% ಆಫ್ ಇಂಡಿಯಾಸ್ ಹೆಲ್ತ್ ಕೇರ್ ಸರ್ವಿಸ್ ಆರ್ ಪ್ರೊವೈಡೆಡ್ ಬೈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, NSSO ಡಾಟಾ ಹೇಳ್ತಾ ಇದೆ. ಇನ್ನು ಪ್ರೈವೇಟ್ ಹಾಸ್ಪಿಟಲ್ಸ್ ಆಫನ್ ರನ್ ಆನ್ ಎ ಪ್ರಾಫಿಟ್ ಡ್ರಿವನ್ ಮಾಡೆಲ್ ವೇರ್ ದ ಡಾಕ್ಟರ್ಸ್ ಆರ್ ಇಂಡೈರೆಕ್ಟ್ಲಿ ಪ್ರೆಷರ್ಡ್ ಟು ಜನರೇಟ್ ರೆವಿನ್ಯೂ ಜನರೇಟ್ ಆಗಬೇಕು. ಮಾರ್ಕೆಟಿಂಗ್ ಸ್ಟಾಫ್ಗಳಿಗೆ ಟಾರ್ಗೆಟ್ ಕೊಟ್ಟಂಗೆ ಇಷ್ಟು ಅಂತೇಳಿ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ದಿಸ್ ಕ್ರಿಯೇಟ್ಸ್ ಎ ಸಿಚುವೇಶನ್ ವೇರ್ ಟೆಸ್ಟ್ ಆ್ಯಂಡ್ ಆರ್ ಆಫನ್ ರೆಕಮೆಂಡೆಡ್ ನಾಟ್ ಫಾರ್ ಪೇಷಂಟ್ ಬೆನಿಫಿಟ್ ಬಟ್ ಫಾರ್ ಫಿನಾನ್ಷಿಯಲ್ ಗೇನ್. ಆ ಒಂದು ರೋಗಿಗಳಿಗೆ ಅದು ಬೇಕೋ ಬೇಡವೋ ಗೊತ್ತಿಲ್ಲ, ಇವ್ರುಗಳಿಗೆ ಲಾಭ ಬರೋದಕ್ಕೋಸ್ಕರ ಇದನ್ನೆಲ್ಲ ಅವರು ಮಾಡಿಕೊಂಡು ಕೂತಿದ್ದಾರೆ. ನೋಡಿ, ಎಕ್ಸಾಂಪಲ್ಸ್ ಆಫ್ ಅನ್ನೆಸೆಸರಿ ಟೆಸ್ಟ್ ನನಗಾಗಲೇ ಹೇಳಿದಾಗೆ, ಮೈನರ್ ಎಲಿಮೆಂಟ್ಸ್ ಲೈಕ್ ಹೆಡೇಕು, ಕಾಫು ಆರ್ ಆಫನ್ followed by costly tests like CT scan, MRIs or full blood panels. ಒಂದು ಸಣ್ಣ ಕೆಮ್ಮು, ಜ್ವರ, ತಲೆನೋವು ಅಂತ ಹೇಳಿದ್ರು ಕೂಡ CT ಸ್ಕ್ಯಾನು, MRI ಸ್ಕ್ಯಾನು, ಹೀಗೆ ಫುಲ್ ಬ್ಲಡ್ ಚೆಕ್ ಮಾಡಿಸಿ ಅನ್ನೋದು ಈ ರೀತಿಯಾಗಿ ಬರ್ಕೊಡ್ತಕ್ಕಂಥದ್ದು. ಎ 2015 ಸ್ಟಡಿ ಶೋಡ್ 124 ಔಟ್ ಆಫ್ ಎವ್ರಿ 1000 ಪೀಪಲ್ ವಿತ್ ಮೈನರ್ ಸಿಮ್ಟಮ್ಸ್ ಅಂಡರ್ವೆಂಟ್ ಅನ್ನೆಸೆಸರಿ ಡಯಾಗ್ನೋಸ್ಟಿಕ್ ಟೆಸ್ಟಿಂಗ್. ನೋಡಿ, 124 ಜನ ಅವಶ್ಯಕತೆ ಇಲ್ಲದೆ ಹೋದ್ರೂ ಕೂಡ ಸಣ್ಣದಕ್ಕೆ ಈ ಎಲ್ಲ ಒಂದು ಮೆಡಿಕಲ್ ಟೆಸ್ಟ್ಗಳಿಗೆ ಅವರು ಹೋಗಿದ್ದಾರೆ ಅಂತ ಹೇಳಿ ಡಾಟಾ ಹೇಳ್ತಾ ಇದೆ. ಇನ್ನು ನೆಕ್ಸ್ಟ್, ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ದಿ ಪ್ರಾಬ್ಲಮ್ ಏನೇನಾಗ್ತಾ ಇದೆ. ಇದು ಕಮರ್ಷಿಯಲೈಸೇಷನ್ ಆಫ್ ಹೆಲ್ತ್ ಕೇರ್. ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಯಾವುದೋ ಒಂದು ದವಾಖಾನೆಯಲ್ಲಿ ಕೂತು ಗುಳಿಗೆಗಳನ್ನು ಕೊಡ್ತಾ ಇದ್ದಂಥ ಕಾಲ ಇತ್ತು, ಪಲ್ಸನ್ನು ಹಿಡಿದು ಹೇಳ್ತಕ್ಕಂಥ ಕಾಲ ಇತ್ತು. ಸೊ ನಾಟಿ ವೈದ್ಯಗಳು ಮಾಡೋರು ಒಂದು, ಈಗ ಹಂಗಿಲ್ಲ, ಈಗೆಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗ್ಬಿಟ್ಟಿದೆ, ದೊಡ್ಡ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟು. ಸೊ ಅವರು ಅದನ್ನು ಸುಲಿಗೆ ಮಾಡಲೇಬೇಕು, ಆದ್ದರಿಂದ ಬೇಡದೇ ಇರೋದನ್ನು ಮಾಡೋದು, ನಾರ್ಮಲ್ ಡೆಲಿವರಿ ಆಗ್ತಾಯಿದ್ರೂ ಕೂಡ ಸಿಸರಿಯನ್ ಮಾಡ್ತಕ್ಕಂಥದ್ದು, ಈ ತರಹದ್ದೆಲ್ಲ ನಡೀತಾ ಇದೆ. ಮತ್ತು ಜನಗಳ ಒಂದು ಭಯವನ್ನು ಇವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಏನು ಹಾಗೆ ಸರಿಪಡಿಸುವಂಥದ್ದಕ್ಕೂ ಕೂಡ ಇವರು ಆಪ್ರೇಷನ್ ಮಾಡಬೇಕು ಅಂತಕ್ಕಂಥದ್ದು, ಸರ್ಜರಿ ಮಾಡಬೇಕು ಅಂತಕ್ಕಂಥದ್ದು, ಈ ರೀತಿಯಾಗಿ ಏನೋ ಹಗಲು ದರೋಡೆಗೆ ಇಳಿದುಬಿಟ್ಟಿದ್ದಾರೆ. ಇದನ್ನು ವೈಟ್ ಕಾಲರ್ ಕ್ರೈಮ್ಸ್ ಅಂತ ಹೇಳಿ ಕರ್ತಕ್ಕಂಥದ್ದು. ಈ ಎಲ್ಲ ದರೋಡೆಗಳು ಈ ರೀತಿದ್ದು ಏನೋ ಅಮಾಯಕರಿಂದ ನಡೆಯೋಲ್ಲ, ಹೆಚ್ಚು ಓದಿದ ಶಿಕ್ಷಕರಿಂದ ಈ ತರಹದ ಒಂದು ಏನೋ ಕೃತ್ಯಗಳು ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ಖೇದನೀಯ, ಇದು ಸಮಾಜಕ್ಕೆ ಒಂದು ದೊಡ್ಡ ಮಾರಕ ಆಗುತ್ತೆ. ಆದ್ದರಿಂದ ನೋಡಿ, ಈ ಒಂದು ಕಮರ್ಷಿಯಲೈಸೇಷನ್ ಆಫ್ ಹೆಲ್ತ್ ಕೇರ್, ದ ಮೆಡಿಕಲ್ ಪ್ರೊಫೆಷನಲ್ಸ್ ಮೇ ಫೇಸ್ ಟಾರ್ಗೆಟ್ಸ್ ಆರ್ ಇನ್ಸೆಂಟಿವ್ಸ್ ಫಾರ್ ಪ್ರಿಸ್ಕ್ರೈಬಿಂಗ್ ಮೋರ್ ಪ್ರೊಸೀಜರ್ಸ್. ಡಾಕ್ಟರ್ಸ್ಗಳಿಗೆ ಇವರೇ ಹೇಳ್ತಾರೆ, ಮೋರ್ ಪ್ರೊಸೀಜರ್ನ ಹೇಳಿ, ಟಾರ್ಗೆಟು ಇನ್ಸೆಂಟಿವ್ಸ್ಗಳಿರುತ್ತೆ ನಿಮಗೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಹಾಸ್ಪಿಟ್ಲಲ್ಲಿ ನೀವು ಡಾಕ್ಟ್ರಾಗುಳಿಯೋಕ್ಕೆ ಸಾಧ್ಯ ಇಲ್ಲ, ಎಲ್ಲೋ ಒಂದು ಸಣ್ಣ ಹಳ್ಳಿನಲ್ಲಿ ಹೋಗಿ ಕೂತ್ಕೋಬೇಕಾಗ್ತದೆ ಅಂತೇಳಿ ಡಾಕ್ಟರ್ಸ್ಗಳ ಮೇಲೆ ಪ್ರೆಷರ್ ಆಗ್ತಕ್ಕಂಥದ್ದು, ಅವರಿಗೆ ಜಾಸ್ತಿ ಪ್ರಿಸ್ಕ್ರಿಪ್ಷನ್ ಬರೀರಿ ಅಂತ ಹೇಳೋದು, ಬೆಡ್ ರೆಸ್ಟ್ಗೆ ಹೇಳೋದು, ಏನೋ ಇನ್ಪೇಷೆಂಟ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಇವರು ಏನೋ ಸಣ್ಣದಿದ್ರು ಸರ್ಜರಿ ಮಾಡಿ ಅಂತ ಹೇಳೋದು, ಈ ರೀತಿಯಾಗಿ ನಡೀತಾ ಇದೆ. ಹಾಸ್ಪಿಟಲ್ಸ್ ಆಫನ್ ಇನ್ವೆಸ್ಟ್ ಹೆವಿಲಿ ಇನ್ ಡಯಾಗ್ನೋಸ್ಟಿಕ್ ಎಕ್ವಿಪ್ಮೆಂಟ್ ಆ್ಯಂಡ್ ಸೀಕ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎನ್ಕರೇಜಿಂಗ್ ಓವರ್ ಯೂಸ್. ಯಾಕಂದರೆ ಬಂಡವಾಳ ಹಾಕ್ಬಿಟ್ಟಿರ್ತಾರೆ, ಅದರಿಂದ ಇವ್ರ ದುಡ್ಡನ್ನು ತೆಗಿಬೇಕು, ಆದ್ದರಿಂದ ಪ್ರೆಷರ್ಗಳು ಆಗ್ತಾ ಇದ್ದಾರೆ. ಇದರಿಂದ ಕಮರ್ಷಿಯಲ್ ಆಗ್ತಾ ಇದೆಯೇ ಹೊರತು ಮಾನವೀಯತೆ ಅನ್ನೋದು ಮರೆಯಾಗಿದೆ. ಇನ್ನು ಲ್ಯಾಕ್ ಆಫ್ ರೆಗ್ಯುಲೈಸೇಷನ್ ಅಂದರೆ ಏನು, ದೇರ್ ಇಸ್ ನೋ ಫಿಕ್ಸ್ಡ್ ಪ್ರೈಸ್ ಕ್ಯಾಪ್ ಆರ್ ಗೈಡ್ಲೈನ್ಸ್ ಫಾರ್
ವಾಟ್ ಟೆಸ್ಟ್ ಆರ್ ರಿಕ್ವೈರ್ಡ್ ಫಾರ್ ವಿಚ್ ಸಿಮ್ಟಮ್ಸ್ ಇನ್ ಮೆನಿ ಪ್ರೈವೇಟ್ ಹಾಸ್ಪಿಟಲ್ಸ್. ಯಾವುದೇ ಒಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಇಂಥದ್ದು ಅಂತೇಳಿ ದರವನ್ನು ಬೆಲೆಯನ್ನು ನಿಗದಿಪಡಿಸಿಲ್ಲ. ಇಷ್ಟ ಬಂದಂಗೆ ಮನೋ ಇಚ್ಛೆ ಅವ್ರುಗಳು ಕೇಳ್ತಾ ಹೋಗ್ತಾ ಇರ್ತಾರೆ ಬೇಸ್ಡ್ ಆನ್ ದೇರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದ ಸೆಟಪ್ ವಾಟ್ ದೇ ಹ್ಯಾವ್ ಆ್ಯಂಡ್ ವಿಚ್ ಲೊಕೇಶನ್ ದೇ ಹ್ಯಾವ್ ಡನ್ ದ ಹಾಸ್ಪಿಟಲ್ಸ್. ಯಾವ ಏರಿಯಾದಲ್ಲಿದೆ ಹಾಸ್ಪಿಟಲ್ಲು, ಯಾವ ಇನ್ಫ್ರಾಸ್ಟ್ರಕ್ಚರ್ ಇದೆ, ಯಾವ ಥರ ಸ್ಟಾಫ್ ಇದೆ, ಇದ್ರ ಮೇಲೆ ಅವ್ರು ಮಾಡ್ತಾರೆ. ಅವ್ರ ಇನ್ಫ್ರಾಸ್ಟ್ರಕ್ಚರ್ಗೆ ಅವ್ರ ಬಿಲ್ಡಿಂಗ್ ನಾವು ಪೇ ಮಾಡೋದು. ಆ್ಯಕ್ಚುಲಿ ವಿ ಆರ್ ನಾಟ್ ಪೇಯಿಂಗ್ ಫಾರ್ ದ್ಯಾಟ್ ಟ್ರೀಟ್ಮೆಂಟ್ ವಾಟ್ ವಿ ಆರ್ ಗೆಟಿಂಗ್. ಏನನ್ನು ನಾವು ಟ್ರೀಟ್ಮೆಂಟ್ ತೊಗೋತೀವಿ ಅದಕ್ಕೆ ನಾವು ಕೊಡ್ತಾ ಇಲ್ಲ, ಅವರ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಪೇ ಮಾಡೋ ಥರ ಆಗ್ತಾಯಿದೆ. ಇದು ನಿಜವಾಗಿಯೂ ಖೇದನೀಯ. ಇನ್ನು ಓವರ್ಸೈಟ್ ಬೈ ದ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ, MCI ಅಂತ ಹೇಳ್ತೀವಿ, ಆ್ಯಂಡ್ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಈಸ್ ಆಫನ್ ಲಿಮಿಟೆಡ್ ಆರ್ ಇನ್ಎಫೆಕ್ಟಿವ್. ಇವರು ಕೂಡ ಯಾವುದೇ ರೀತಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸರಿಯಾದ ರೀತಿಯಲ್ಲಿ ನೋಡ್ತಾ ಇಲ್ಲ, ಇತಿಮಿತಿಗಳನ್ನು ಹೇರ್ತಾ ಇಲ್ಲ, ಫಿಕ್ಸ್ಡ್ ಪ್ರೈಸ್ ಮಾಡ್ತಾ ಇಲ್ಲ, ಪ್ರೊಸೀಜರ್ಗಳು ಕರೆಕ್ಟಾಗಿ ಮಾಡದೇ ಇರೋದ್ರಿಂದ ಈ ರೀತಿಯಾದದ್ದು ನಡೀತಾ ಇದೆ. ಪೇಷಂಟ್ ಟ್ರಸ್ಟ್ ಆ್ಯಂಡ್ ಪರ್ಸೆಪ್ಷನ್. ನೋಡಿ, ಮೆನಿ ಪೇಷಂಟ್ಸ್ ಟ್ರಸ್ಟ್ ಪ್ರೈವೇಟ್ ಹಾಸ್ಪಿಟಲ್ಸ್ ಮೋರ್ ದೆನ್ ಗವರ್ಮೆಂಟ್ ಒನ್ಸ್ ಆ್ಯಂಡ್ ರೇರ್ಲಿ ಕ್ವಶನ್ ಡಾಕ್ಟರ್ಸ್ ಅಡ್ವೈಸ್. ಈಗಾಗಲೇ ನಾನು ಹೇಳಾಗಿದೆ ಇದನ್ನು. ಇನ್ನು ದ ಮೆಡಿಕಲ್ ಟರ್ಮ್ ಫಾರ್ ದಿಸ್ ಬ್ಲೈಂಡ್ ಟ್ರಸ್ಟ್ ಈಸ್ ಅ ಡಾಕ್ಟರ್ ನೋಸ್ ಬೆಸ್ಟ್ ಸಿಂಡ್ರೋಮ್ ವಿಚ್ ಲೀಡ್ಸ್ ಟು ಲೋ ರೆಸಿಸ್ಟೆನ್ಸ್ ಟು ಓವರ್ ಟ್ರೀಟ್ಮೆಂಟ್. ಡಾಕ್ಟ್ರಿಗೆ ನಮಗಿನ್ನ ಚೆನ್ನಾಗಿ ಗೊತ್ತಿದೆ, ಅವ್ರೇನು ಬರೆದು ಕೊಡ್ತಾರೋ ಅದನ್ನು ನಾವು ತೊಗೊಳ್ಳೋಣ ಅಂತಕ್ಕಂಥ ಒಂದು ಟ್ರಸ್ಟ್ ಸಿಂಡ್ರಮ್ ಪರ್ಸೆಪ್ಷನನ್ನು ಕೂಡ ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಫೇಕ್ ಡಿಗ್ರೀಸ್. Reuters investigation 2015 reported that 1 in 6 Indian medical colleges used ghost faculty to pass inspections. Many graduates from these institutions lack practical knowledge but are still allowed to treat patients. This fuels a dangerous trend in misdiagnosis and over reliance on diagnostic machines. ನೋಡಿ, ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರನ್ನ, ಮಾಡದೇ ಇರೋರ್ನು ಕೂಡ ಥಿಯರಟಿಕಲ್ ಆಗಿರೋರ್ಗಳಿಗೆ ಪಾಸ್ಗಳನ್ನ ಮಾಡಿಬಿಡ್ತಕ್ಕಂಥದ್ದು, ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡದೇ ಇರ್ತಕ್ಕಂಥದ್ದು, ವೈವಾ ಇದ್ಯಾವುದು ಪ್ರೊಸೀಜರ್ಗಳು ಏನಿರುತ್ತೆ ಅದನ್ನ ಮಾಡದೇ ಇರ್ತಕ್ಕಂಥದ್ದು, ಈ ರೀತಿಯಾಗಿ ನಡೀತಾ ಇದೆ. ಅದರಿಂದ ಈ ಮೆಡಿಕಲ್ ಎಜುಕೇಷನ್ನು ಕೂಡ ಫೇಕ್ ಡಿಗ್ರಿಗಳನ್ನ ತೊಗೊಂಡು ಅನುಭವಗಳಿಲ್ಲದೆ ಇರೋರನ್ನೆಲ್ಲ ಬಿಟ್ಟುಬಿಡೋದು, ಅಂಥವರೆಲ್ಲ ಬಂದು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಬರೋದು, ಈ ರೀತಿಯಾಗಿ ಕೂಡ ಆಗ್ತಾಯಿದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಇಂಪ್ಯಾಕ್ಟ್ ಆನ್ ಪೇಷಂಟ್ಸ್. ಏನೇನಾಗುತ್ತೆ ಅವ್ರುಗಳಿಗೆ ಇದರಿಂದ ಅಂತ ಹೇಳಿದ್ರೆ, ಎಕನಾಮಿಕ್ ಬರ್ಡನ್, ಆರ್ಥಿಕವಾದಂಥ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅನ್ನೆಸೆಸರಿ ಟೆಸ್ಟ್ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಔಟ್ ಆಫ್ ಪಾಕೆಟ್ ಹೆಲ್ತ್ ಎಕ್ಸ್ಪೆನ್ಸಸ್. ಇಂಡಿಯಾಸ್ ಹೆಲ್ತ್ ಕೇರ್ ಸಿಸ್ಟಮ್ ಆಲ್ರೆಡಿ ಸೀಸ್ ಓವರ್ 60 million ಪೀಪಲ್ ಪುಶ್ಡ್ ಇನ್ ಟು ಪಾವರ್ಟಿ ಆ್ಯನ್ಯುಯಲಿ ಡ್ಯೂ ಟು ಮೆಡಿಕಲ್ ಕಾಸ್ಟ್. ಖರ್ಚನ್ನು ಭರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ಶೂರೆನ್ಸ್ಗಳು ಮಾಡಿದರೂ ಕೂಡ ಸಮಯಕ್ಕೆ ಸರಿಯಾಗಿ ಅವರುಗಳು ಕೂಡ ಕೊಡ್ತಾ ಇಲ್ಲ. 60%ಗಿನ್ನ ಕಡಿಮೆ ಹೆಚ್ಚು ಜನ 60 million ಪೀಪಲ್ ಈ ಒಂದು ಬಡತನಕ್ಕೆ ದೂಡಿದ್ದಾರೆ, ಈ ಒಂದು ಹೆಲ್ತ್ ಸಿಸ್ಟಮ್ ಇಂದ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇನ್ನು ಎಮೋಷನಲ್ ಆ್ಯಂಡ್ ಸೈಕಲಾಜಿಕಲ್ ಸ್ಟ್ರೆಸ್. ಪೇಷಂಟ್ಸ್ ಆ್ಯಂಡ್ families are subjected to fear and anxiety based on misleading test results or unnecessary procedures. That affects mental well-being and erode trust in healthcare providers. ನಾನು ಈಗಾಗಲೇ ಹೇಳಿದಾಗೆ ಅವರ ಸೈಕಲಾಜಿಕಲ್ ಸ್ಟ್ರೆಸ್, ಎಮೋಷನ್ಸನ್ನು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಎಥಿಕಲಿ ಆ್ಯಂಡ್ ಲೀಗಲ್ ಕನ್ಸರ್ನ್ಸ್. ಪರ್ಫಾರ್ಮಿಂಗ್ ಅನ್ನೆಸೆಸರಿ ಪ್ರೊಸೀಜರ್ಸ್ violates section 304A IPC causing death by negligence. Performing unnecessary procedures ಏನಾದ್ರು ಮಾಡಿದ್ರೆ ಅದು 304A ಅಂಡರಲ್ಲಿ IPC ಸೆಕ್ಷನ್ ಅಂಡರಲ್ಲಿ ಶಿಕ್ಷಾರ್ಹ ಅಪರಾಧ ಆಗುತ್ತೆ. ಇನ್ನು ಇಟ್ ಆಲ್ಸೋ ಬ್ರೀಚಸ್ ಫಾರ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರೊಫೆಷನಲ್ ಕಂಡಕ್ಟ್ ರೆಗ್ಯುಲೇಷನ್ಸ್ 2002 ವಿಚ್ ಪ್ರೊಹಿಬಿಟ್ಸ್ ಎಕ್ಸ್ಪ್ಲಾಯ್ಟಿಂಗ್ ಪೇಷಂಟ್ಸ್. ರೋಗಿಗಳನ್ನು ಅವರ ಒಂದು ಅಮಾಯಕತ್ವವನ್ನು ಅವರುಗಳು ಯಾರೇ ಅನ್ನೆಸೆಸರಿ ಪ್ರೊಸೀಜರ್ಗಳನ್ನ ಮಾಡಿಬಿಟ್ಟು ಅವರಿಂದ ಹಣ ಸುಲಿಗೆಯನ್ನು ಮಾಡುವಂತಿಲ್ಲ. ಇದು ಇಟ್ ಈಸ್ ಅಗೇನ್ಸ್ಟ್ ಪ್ರೊಫೆಷ್ನಲ್ ಕಂಡಕ್ಟ್ ಅಂತೇಳಿ ತಿಳಿದುಕೊಳ್ಳಿ. ಇನ್ನು ಸ್ಟ್ಯಾಟಿಸ್ಟಿಕಲ್ ಓವರ್ವ್ಯೂ ಏನಾಗಿದೆ ಅಂದರೆ 5.2 million ಮೆಡಿಕಲ್ ಪ್ರೊಸೀಜರ್ಸ್ ಆ್ಯನ್ಯುಯಲಿ ಆರ್ ಎಸ್ಟಿಮೇಟೆಡ್ ಟು ಬಿ ಅನ್ನೆಸೆಸರಿ ಅಂತ ಹೇಳಿ IJME 2019 ರಿಪೋರ್ಟ್ ಮಾಡ್ತಾ ಇದೆ. ಇನ್ನು 5.2% ಆಫ್ ಡೆತ್ಸ್ ಆರ್ ಲಿಂಕ್ಡ್ ಟು ಓವರ್ ಮೆಡಿಕಲೈಸೇಷನ್. ಅತಿಯಾಗಿ ಮೆಡಿಕಲ್ ಮಾಡ್ತಾ ಇರೋದ್ರಿಂದ, ಟ್ರೀಟ್ ಮಾಡಿರೋದ್ರಿಂದನೂ ಕೂಡ ಸಂಭವಿಸಿದೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು 2017 ರಿಪೋರ್ಟ್ ನೋಟೆಡ್ ದಟ್ ಅಪ್ ಟು 30% ಆಫ್ ದ ಡಯಾಗ್ನೋಸ್ಟಿಕ್ ಲ್ಯಾಬ್ ಟೆಸ್ಟ್ ಇನ್ ಇಂಡಿಯಾ ಮೇ ಬಿ ಮೆಡಿಕಲಿ ಇರ್ರೆಲೆವೆಂಟ್. ಬೇಕಾಗಿಲ್ಲ ಇರುವಂತಹ ಅಸಮಂಜಸವಾದಂಥ ಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. 30% ಈ ರೀತಿಯಾಗಿ ನಡೀತಾ ಇದೆ ಅಂತೇಳಿ 2000 ರಿಪೋರ್ಟು ಹೇಳುತ್ತೆ. ಇನ್ನು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇನ್ನು ಲೀಗಲ್ ಆ್ಯಂಡ್ ಜುಡಿಷಿಯಲ್ ರೆಸ್ಪಾನ್ಸಸ್ ಏನು ಅಂತ ಹೇಳಿದ್ರೆ, ಈ ಒಂದು ಮೆಡಿಕಲ್ ನೆಗ್ಲಿಜೆನ್ಸಿ, ಮಾಲ್ ಪ್ರಾಕ್ಟೀಸ್ಗಳು ಇವುಗಳೆಲ್ಲ ಏನಾದ್ರು ಮಾಡಿದರೆ
ಸೊ ಅದನ್ನು ಇನ್ ಕೇಸ್ ಲಾ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಿ ವರ್ಸಸ್ ವಿ ಪಿ ಶಾಂತಾ 1995 ಈ ಕೇಸ್ ಲಾಸಲ್ಲಿ ಹೇಳ್ತಾರೆ, ದ ಸುಪ್ರೀಂ ಕೋರ್ಟ್ ಬಾಟ್ ಮೆಡಿಕಲ್ ಪ್ರೊಫೆಷನಲ್ಸ್ ಅಂಡರ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಲೋಯಿಂಗ್ ಪೇಷಂಟ್ಸ್ ಟು ಸಿ ಕಾಂಪನ್ಸೇಷನ್ ಫಾರ್ ನೆಗ್ಲಿಜೆನ್ಸಿ ಆ್ಯಂಡ್ ಮಾಲ್ ಪ್ರಾಕ್ಟೀಸ್ ಮಾಡಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡದೆ ನೆಗ್ಲಿಜೆನ್ಸಿ ಮಾಡಿದರೆ, ನಿರ್ಲಕ್ಷ್ಯತನ ಹೊರಿಸಿದರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂಡರಲ್ಲಿ ಪೇಷಂಟ್ಗಳು ಅವ್ರಿಗಾದಂತಹ ಪರಿಹಾರವನ್ನು ಕೇಳಬಹುದಾಗಿದೆ. ಇನ್ನೊಂದು ಕೇಸ್ ಲಾ ಡಾಕ್ಟರ್ ಕುನಾಲ್ ಸಾ ವರ್ಸಸ್ ಎಮ್ರಿ ಹಾಸ್ಪಿಟಲ್ ಆ್ಯಂಡ್ ORS others 2013. The highest compensation in India medical history, 6.8 crore was awarded to a victim's family. ಆಗಿದೆ. The court held that unwarranted treatment and negligent conduct could not be excused. ಬೇಕು ಅಂತ ಹೇಳಿ ಬೇಡದೇ ಇರೋದನ್ನು ಟ್ರೀಟ್ಮೆಂಟ್ ಮಾಡಿ ನಿರ್ಲಕ್ಷ್ಯ ವಹಿಸಿರೋದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನು ಸಹಿಸೋದಿಲ್ಲ ಅಂತ ಹೇಳಿ ಹೈಯೆಸ್ಟಾಗಿ ಈ ಒಂದು ಇಂಡಿಯಾದಲ್ಲಿ ರೆಮಿಡಿ ತೊಗೊಂಡಿರೋದ್ರಲ್ಲಿ 6.8 ಕೋಟಿ ಪರಿಹಾರವನ್ನು ಕೂಡ ಆ ಒಂದು ಮೆಡಿಕಲ್ ನೆಗ್ಲಿಜೆನ್ಸಿ ಮಾಡಿದಂಥವರ ವಿರುದ್ಧ ಅವಾರ್ಡ್ ಮಾಡಿ ಯಾರಿಗೆ ಕಷ್ಟ ಆಗಿತ್ತು, ಬಲಿಪಶು ಆಗಿದ್ದ ವಿಕ್ಟಿಮ್ ಅವರಿಗೆ ಕೊಡಿಸ್ಕೊಟ್ಟಿದ್ದಾರೆ. ಇನ್ನು ಗವರ್ನಮೆಂಟ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್, ಏನೇನು ರಿಫಾರ್ಮ್ ಸುಧಾರಣೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿದ್ರೆ, ನ್ಯಾಷನಲ್ ಮೆಡಿಕಲ್ ಕಮಿಷನ್ NMC ಅಂತ ಹೇಳಿ ರೀಪ್ಲೇಸ್ಡ್ MCI in 2020 ಆ್ಯಂಡ್ ಸ್ಟ್ಯಾಂಡರ್ಡೈಸ್ ಎಜುಕೇಷನ್ ಆ್ಯಂಡ್ ಎಥಿಕಲ್ ಪ್ರಾಕ್ಟೀಸಸ್ ಮ್ಯಾಂಡೇಟ್ಸ್ ರೆಗ್ಯುಲರ್ ಅಪ್ಡೇಟ್ಸ್ ಆಫ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಗಳನ್ನು ಕರೆಕ್ಟಾಗಿ ಮಾಡಿ ಪ್ರೋಗ್ರಾಮ್ಗಳನ್ನು ಅವಾಗವಾಗ ಮಾಡಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ. ಇನ್ನು ಆಯುಷ್ಮಾನ್ ಭಾರತ್ ಸ್ಕೀಮ್ aims to reduce private sector exploitation by offering free treatment to impaneled hospitals. ಇದನ್ನು ಫ್ರೀ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇನ್ಕ್ಲೂಡ್ಸ್ ಮೆಕ್ಯಾನಿಸಮ್ಸ್ ಆ್ಯಂಡ್ ಗ್ರೀವಿಯನ್ಸ್ ರೆಡ್ರೆಸಲ್ ಆ್ಯಂಡ್ ಮಾನಿಟರಿಂಗ್, ಇದೆಲ್ಲ ಮಾನಿಟರ್ ಮಾಡಬೇಕು ಅಂತ ಹೇಳಿ ಕೂಡ ಇದೆ. ರೆಕಮೆಂಡೇಷನ್ಸ್, ಏನೇನು ರೆಕಮೆಂಡೇಷನ್ಸ್ ಮಾಡ್ಬೋದು, ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಆಫ್ ಡಯಾಗ್ನೋಸ್ಟಿಕ್ ಪ್ರಾಕ್ಟೀಸಸ್, ಅಂದರೆ ಸೆಟ್ ಕ್ಲಿಯರ್ ಗೈಡ್ಲೈನ್ಸ್ ಫಾರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಬೇಸ್ಡ್ ಆನ್ ಸಿಮ್ಟಮ್ಸ್. ಏನು ಕಾಯಿಲೆಯ ಒಂದು ಚಿಹ್ನೆಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಡಯಾಗ್ನೈಸ್ ಆಗಬೇಕು, ಅನ್ನೆಸೆಸರಿ ಮಾಡಬಾರ್ದು, ಅದಕ್ಕೊಂದು ಕ್ಲಿಯರ್ ಗೈಡ್ಲೈನ್ಸನ್ನು ಮಾಡಬೇಕು ಅಂತ ಹೇಳಿ. ಮತ್ತು ಇನ್ನು ಇದಕ್ಕೇನಾದ್ರು ವ್ಯತಿರಿಕ್ತವಾಗಿ ನಡ್ಕೊಂಡ್ರೆ ಪೆನಲೈಸ್ ಹಾಸ್ಪಿಟಲ್ಸ್ ದಟ್ ಡಿವಿಯೇಟ್ ವಿತೌಟ್ ಕ್ಲಿನಿಕಲ್ ಜಾಸ್ಟಿಫಿಕೇಷನ್, ವೈದ್ಯಕೀಯ ಕಾರಣಗಳನ್ನು ಕೊಡಲು ಅಸಮರ್ಥರಾಗಿದ್ದೇ ಆದಲ್ಲಿ ಆಗ ಅವರ ವಿರುದ್ಧ ಪರಿಹಾರವನ್ನು ತಗೊಳ್ಬೇಕು ಮತ್ತು ಪೆನಲೈಸ್ ಮಾಡಬೇಕು, ದಂಡವನ್ನು ವಿಧಿಸಬಹುದು. ಹಾಗೆ ಇನ್ನು ಪಬ್ಲಿಕ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಪೇಷಂಟ್ ಮಸ್ಟ್ ಬಿ ಎನ್ಕರೇಜ್ ಟು ಸೀಕ್ ಸೆಕೆಂಡ್ ಒಪಿನಿಯನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ರೈಟ್ಸ್. ಯಾವುದೇ ಆಗಲಿ ಸಡನ್ನಾಗಿ ಹೋಗಿ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಸೆಕೆಂಡ್ ಒಪಿನಿಯನ್ಗಳನ್ನ ತೊಗೊಳ್ಳಿ, ಅದು ನಿಮ್ಮ ಹಕ್ಕಾಗಿದೆ, ಕ್ಲಾರಿಟಿಗಳನ್ನ ತೊಗೊಂಡು ನಂತರ ಮುಂದುವರಿಯಿರಿ ಅಂತ ಹೇಳ್ತೇನೆ. ಲಾಂಚ್ ಅವೇರ್ನೆಸ್ ಕ್ಯಾಂಪೇನ್ಸ್ ಅಬೌಟ್ ಟ್ರೀಟ್ಮೆಂಟ್ ಆ್ಯಂಡ್ ಕನ್ಸೆಂಟ್. ಈ ಒಂದು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಬೇಕು ಅಂತ ಹೇಳಿ. ಇನ್ನು ಇಂಪ್ರೂವ್ ಗವರ್ನಮೆಂಟ್ ಹೆಲ್ತ್ ಕೇರ್, ಸ್ಟ್ರೆಂಥನ್ ಪಬ್ಲಿಕ್ ಹಾಸ್ಪಿಟಲ್ಸ್ ಟು ರೆಡ್ಯೂಸ್ ಡಿಪೆಂಡೆನ್ಸಿ ಆನ್ ಪ್ರೈವೇಟ್ ಫೆಸಿಲಿಟೀಸ್. ಗೌರ್ಮೆಂಟ್ ಫೆಸಿಲಿಟೀಸ್ಗಳನ್ನ ಚೆನ್ನಾಗಿ ಇಂಪ್ರೂವ್ಮೆಂಟು ಮಾಡಿಕೊಂಡ್ರೆ ಅವಾಗ ಯಾರು ಪ್ರೈವೇಟಿಗೆ ಹೋಗೋದಿಲ್ಲ. ಟ್ರೈನ್ ಡಾಕ್ಟರ್ಸ್ ಇನ್ನು ಎಥಿಕಲ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಕಮ್ಯುನಿಕೇಷನ್. ಪಾರದರ್ಶಕವಾಗಿ ಇದ್ದಿದ್ದನ್ನು ಇದ್ದ ಹಾಗೆ ಸತ್ಯವನ್ನು ಹೇಳಬೇಕು ಮತ್ತು ಎಥಿಕಲ್ ಆಗಿ ನೈತಿಕವಾಗಿ ವೈದ್ಯರು ನಡೆದುಕೊಳ್ಳಬೇಕು ಅಂತ ಹೇಳಿ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, ಈಗ ಭಾಳ ಮುಖ್ಯವಾದಂಥ ವಿಚಾರ, ಈಗ ಇಲ್ಲೀಗಲ್ ಕನ್ಫೈನ್ಮೆಂಟ್ ಆಫ್ ಪೇಷಂಟ್ಸ್ ಓವರ್ ನಾನ್ ಪೇಮೆಂಟ್ ಆಫ್ ಬಿಲ್ಸ್. ಎಷ್ಟೋ ಸತಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಬಿಡ್ತಾರೆ, ಒಂದು ವಾರ ಅಂತ ಹೇಳಿದ್ದು 15 ದಿವಸ ಇಟ್ಕೊಂಡ್ಬಿಡ್ತಾರೆ, ಲಕ್ಷಗಟ್ಟಲೆ ಬಿಲ್ಗಳು ಮಾಡಿಬಿಡ್ತಾರೆ. ಆಮೇಲೆ ನೋಡ್ರೆ ಏನೋ ಒಂದು ಕಾರಣಕ್ಕೆ ಇನ್ಶೂರೆನ್ಸ್ ಎಷ್ಟು ಕ್ಲೈಮ್ ಆಗ್ತಾರೋ ಇಷ್ಟು ಲಕ್ಷ ಕಟ್ಟಿ ಅಂತ ಹೇಳ್ಬಿಡ್ತಾರೆ. ಎಲ್ಲಿ ಹೋಗ್ಬೇಕು ಬಡವರು? ಈ ಕಡೆ ಇನ್ಶೂರೆನ್ಸ್ ಕೊಡ್ತಾರೆ, ಲಕ್ಷಗಟ್ಟಲೆ ಕೊಡಬೇಕು ಅಂದರೆ ಏನು ಮಾಡ್ತಾರೆ? ಈ ತರಹದ ಪರಿಸ್ಥಿತಿಗಳು, ಕೇಸ್ಗಳು ಕೂಡ ನನಗೆ ಬರ್ತಾ ಇದೆ. ಅಂಥ ಸಂದರ್ಭಗಳಲ್ಲಿ ಏನು ಹೇಳುತ್ತೆ ನೇಚರ್ ಆಫ್ ದಿ ಇಶ್ಯೂ? ಈ ತರಹದ ಒಂದು ಸಂದರ್ಭಗಳಲ್ಲಿ ನೋಡಿ, ಇನ್ ಸೆವೆರಲ್ ಇನ್ಸ್ಟೆನ್ಸಸ್ ಪ್ರೈವೇಟ್ ಹಾಸ್ಪಿಟಲ್ಸ್ ಇನ್ ಇಂಡಿಯಾ ಹ್ಯಾವ್ ರೆಫ್ಯೂಸ್ ಟು ಡಿಸ್ಚಾರ್ಜ್ ಪೇಷಂಟ್ಸ್ ಆರ್ ರಿಲೀಸ್ ಡೆಡ್ ಬಾಡೀಸ್ ಅಂಟಿಲ್ ದ ಫುಲ್ ಬಿಲ್ ಈಸ್ ಸೆಟಲ್ಡ್. ದಿಸ್ ಪ್ರಾಕ್ಟೀಸ್ ಅಮೌಂಟ್ಸ್ ಟು ಇಲೀಗಲ್ ಕನ್ಫೈನ್ಮೆಂಟ್ ಆ್ಯಂಡ್ ಎಕ್ಸ್ಟಾರ್ಷನ್, ಎಸ್ಪೆಷಲಿ ವೆನ್ ದ ಪೇಷಂಟ್ ಆರ್ ಫ್ಯಾಮಿಲಿ ಕ್ಯಾನ್ ನಾಟ್ ಇಮಿಡಿಯೇಟ್ಲಿ ಪೇ. ಈ ರೀತಿಯಾಗಿ ಭಾರತದಲ್ಲಿ ಒಂದು ಡೆಡ್ ಬಾಡಿಗಳನ್ನ ಕೊಡದೆ ಅವರು ಇಟ್ಕೊಂಡ್ಬಿಡ್ತಾರೆ ಹಾಸ್ಪಿಟ್ಲಲ್ಲಿ, ಬಿಲ್ ಕ್ಲಿಯರ್ ಮಾಡೋವರೆಗೂ ಕೊಡೋದಿಲ್ಲ, ಪೇಷಂಟನ್ನು ಡಿಸ್ಚಾರ್ಜ್ ಮಾಡೋದಿಲ್ಲ. ಇದು ಇಲ್ಲೀಗಲ್, ಕಾನೂನು ಬಾಹಿರ, ಇದು ಇಲ್ಲೀಗಲ್ ಡಿಟೆನ್ಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ತಿಳಿದುಕೊಳ್ಳಿ. ಹಾಸ್ಪಿಟಲ್ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಬಹುದು ಕೂಡ. ನೋಡಿ, ಇದು ಕ್ಲಿಯರಾಗಿ ಲೀಗಲ್ ಪೊಸಿಷನ್ ಏನಿದೆ ಅಂತಲೂ ಹೇಳ್ಬಿಡ್ತೇನೆ. ಸಚ್ ಡಿಟೆನ್ಷನ್ ವೈಲೇಟ್ಸ್ ಆರ್ಟಿಕಲ್ 21 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಿಚ್ ಗ್ಯಾರಂಟೀಸ್ ದ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21 ಇದು ವೈಲೇಟ್ ಮಾಡ್ದಂಗೆ ಆಗುತ್ತೆ.
ಜೀವಿಸುವ ಒಂದು ಹಕ್ಕನ್ನು, ಪರ್ಸನಲ್ ಲಿಬರ್ಟಿನ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಇದು ಧಕ್ಕೆ ಉಂಟು ಮಾಡ್ದಂಗೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಕನ್ಫೈನಿಂಗ್ ಎ ಪರ್ಸನ್ ವಿತೌಟ್ ಲೀಗಲ್ ಅಥಾರಿಟಿ ಅಮೌಂಟ್ಸ್ ಟು ರಾಂಗ್ಫುಲ್ ರೆಸ್ಟ್ರೈಂಟ್ ಆ್ಯಂಡ್ ರಾಂಗ್ಫುಲ್ ಕನ್ಫೈನ್ಮೆಂಟ್ ಅಂಡರ್ ಸೆಕ್ಷನ್ 339, 340 ಆಫ್ ದಿ ಇಂಡಿಯನ್ ಪೆನಲ್ ಕೋಡ್. ಈ ರೀತಿಯಾಗಿ ಮಾಡಿದರೆ IPC 339, 340 ಅಂಡರಲ್ಲಿ ಇದನ್ನು ಕನ್ಫೈನ್ಮೆಂಟ್, ಇಲ್ಲೀಗಲ್ ಕನ್ಫೈನ್ಮೆಂಟನ್ನು ಶಿಕ್ಷಿಸಬಹುದು, ಅವರ ವಿರುದ್ಧ ಕೇಸನ್ನು ಹೂಡಿ ಅಂತ ಹೇಳಿ ತಿಳಿದುಕೊಳ್ಳಿ. ಇಟ್ ಈಸ್ ಆಲ್ಸೋ ವಯಲೇಷನ್ ಆಫ್ ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ವಿಚ್ ಎಂಟೈಟಲ್ಸ್ ಪೇಷಂಟ್ಸ್ ಟು ಫೇರ್ ಟ್ರೀಟ್ಮೆಂಟ್ ಆ್ಯಂಡ್ ಕಾಂಪನ್ಸೇಷನ್ ಫಾರ್ ಡಿಫಿಷಿಯನ್ಸಿ ಇನ್ ಸರ್ವಿಸ್. ಸೊ ಈ ಒಂದು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019 ಅಂಡರಲ್ಲಿ ಅವ್ರಿಗೆ ಯಾವುದೇ ರೀತಿ ಪರಿಹಾರಗಳನ್ನು ಕೂಡ ಕೊಡಬೇಕು. ಅವರೇನಾದ್ರು ಡಿಫಿಷಿಯನ್ಸಿ ಸರ್ವಿಸನ್ನು, ಕೊರತೆಯುಳ್ಳಂತಹ ಒಂದು ಕೆಟ್ಟ ಮಟ್ಟದ ಸರ್ವಿಸನ್ನು, ಸೇವೆಯನ್ನು ಕೊಟ್ಟಿದ್ದೆ ಆದಲ್ಲಿ ಅಂತ ಹೇಳಿ ನೀವು ತಿಳ್ಕೊಳ್ಬಹುದು. ಇದು ಲೀಗಲ್ ಪೊಸಿಷನ್. ಇದಕ್ಕೆ ಕೇಸ್ ಲಾಸ್ ಹೇಳೋದಾದರೆ ಪಶ್ಚಿಮ ಬಂಗಾ ಖೇತ್ ಮಜ್ದೂರ್ ಸಮಿತಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ 1996. ಇದರಲ್ಲಿ ಇದು ಈ ಆರ್ಟಿಕಲ್ 21 ವೈಲೇಟ್ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನು ದೇವೇಂದರ್ ಸಿಂಗ್ ಚೌಹಾನ್ ವರ್ಸಸ್ ಸ್ಟೇಟ್ ಆಫ್ ಅದರ್ಸ್ ಡೆಲ್ಲಿ ಹೈಕೋರ್ಟ್ 2004. ಇದರಲ್ಲಿ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಏನಂತಂದರೆ, ದ ಪಿಟಿಷನರ್ ವೈಫ್ ವಾಸ್ ಟ್ರೀಟೆಡ್ ಇನ್ ಎ ಪ್ರೈವೇಟ್ ಹಾಸ್ಪಿಟಲ್. ಆಫ್ಟರ್ ರಿಕವರಿ ಶಿ ವಾಸ್ ಡಿಕ್ಲೇರ್ಡ್ ಫಿಟ್ ಫಾರ್ ಡಿಸ್ಚಾರ್ಜ್, ಬಟ್ ದ ಹಾಸ್ಪಿಟಲ್ ರಿಫ್ಯೂಸ್ ಟು ರಿಲೀಸ್ ಹರ್ ಡ್ಯೂ ಟು ನಾನ್ ಪೇಮೆಂಟ್ ಆಫ್ ಬಿಲ್. So court ruling, the Delhi High Court held that detaining a patient for unpaid dues ಈಸ್ ಅನ್ಲಾಫುಲ್, ವೈಲೇಟ್ಸ್ ಆರ್ಟಿಕಲ್ 21. ಆದ್ದರಿಂದ ನಾನು ಆಗಲೇ ಮೇಲೆ ಹೇಳಿದ ಸೆಕ್ಷನ್ಸ್ಗಳನ್ನ ಹಾಕಿ ಅವರನ್ನು ರಿಲೀಸ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಮತ್ತು ಲೀಗಲ್ ಪ್ರಿನ್ಸಿಪಲ್ ಎಸ್ಟಾಬ್ಲಿಷ್ಡ್, ಹಾಸ್ಪಿಟಲ್ಸ್ ಮಸ್ಟ್ ಸೀಕ್ ಸಿವಿಲ್ ರೆಮಿಡೀಸ್ ಫಾರ್ ರಿಕವರಿ ಆಫ್ ಬಿಲ್ಸ್. ದೇ ಕೆನಾಟ್ ಕನ್ಫೈನ್ ಎ ಪೇಷಂಟ್ ಆರ್ ಬಾಡಿ ಟು ಎ ಮೀನ್ಸ್ ಆಫ್ ಎನ್ಫೋರ್ಸಿಂಗ್ ಪೇಮೆಂಟ್. ಸಚ್ ಆ್ಯಕ್ಷನ್ಸ್ ಆರ್ ಇಲ್ಲೀಗಲ್ ಆ್ಯಂಡ್ ಅನೈತಿಕಲ್. ಇದು ಅನೈತಿಕ ಮತ್ತು ಕಾನೂನು ಬಾಹಿರ. ಬಿಲ್ ಕಟ್ಟದೆ ಹೋದರೆ ಅವರು ಸಿವಿಲ್ ಕೇಸ್ಗಳನ್ನು ದಾಖಲು ಮಾಡಿ ಮನಿ ರಿಕವರಿ ಸೂಟನ್ನು ಹಾಕಿ ಅವರು ಹಣವನ್ನು ವಸೂಲಿ ಮಾಡಬಹುದೇ ಹೊರತು ಪೇಷಂಟ್ಗಳನ್ನು ಕಾನೂನು ಬಾಹಿರವಾಗಿ ಅವರ ಇಚ್ಛೆಗೆ ವಿರುದ್ಧವಾಗಿ ಹಾಸ್ಪಿಟಲ್ಗಳಲ್ಲಿ ಬಿಲ್ ಪೇಮೆಂಟ್ ಮಾಡಿಲ್ಲ ಅಂತ ಹೇಳಿ ಇಟ್ಟುಕೊಳ್ಳುವ ಹಾಗಿಲ್ಲ. ಸತ್ತ ಬಾಡಿಯನ್ನು ಇಟ್ಟುಕೊಳ್ಳುವ ಹಾಗಿಲ್ಲ, ಡಿಸ್ಚಾರ್ಜ್ ಮಾಡಲೇಬೇಕು. ಇದನ್ನು ತಿಳಿದುಕೊಳ್ಳಿ. ಇನ್ನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC ಗೈಡ್ಲೈನ್ಸ್ has taken sumoto cognizance of many such cases and held that detaining patients is a form of custodial violence and amounts to torture under international human rights law ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಇಟ್ ಹ್ಯಾಸ್ ರೆಕಮೆಂಡೆಡ್ ಪೆನಾಲ್ಟೀಸ್, ಲೈಸೆನ್ಸ್ ಕ್ಯಾನ್ಸಲೇಷನ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಏರಿಂಗ್ ಹಾಸ್ಪಿಟಲ್ಸ್. ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ಕೂಡ ಹೂಡಬಹುದಾಗಿದೆ. ಇನ್ನು ಇಂಪ್ಯಾಕ್ಟ್ ಆನ್ ಪೇಷಂಟ್ಸ್, ಸಚ್ ಕನ್ಫೈನ್ಮೆಂಟ್ ಲೀಡ್ಸ್ ಟು ಸೈಕಲಾಜಿಕಲ್ ಟ್ರಾಮಾ, ಸೋಷಿಯಲ್ ಸ್ಟಿಗ್ಮಾ, ಮಾನಸಿಕ ಹಿಂಸೆ ಮತ್ತು ಸಾಮಾಜಿಕವಾದಂಥ ಒಂದು ಅವಮಾನ ಆ್ಯಂಡ್ ಲೀಗಲ್ ಹ್ಯಾರಾಸ್ಮೆಂಟ್ಸ್ ಆಫ್ ಆಲ್ರೆಡಿ ಸಫರಿಂಗ್ ಫ್ಯಾಮಿಲೀಸ್. ಆಲ್ರೆಡಿ ನೊಂದಿರ್ತಕ್ಕಂಥವ್ರಿಗೆ ಮತ್ತೆ ತಿರ್ಗಾ ನೋವನ್ನು ಉಂಟು ಮಾಡ್ತಕ್ಕಂಥದ್ದು ಆಗುತ್ತೆ. ಇದು ಪೇಷಂಟ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಇಟ್ ಎರಾಡ್ಸ್ ಟ್ರಸ್ಟ್ ಇನ್ ದ ಮೆಡಿಕಲ್ ಸಿಸ್ಟಮ್ ಆ್ಯಂಡ್ ಕಾಂಟ್ರಡಿಕ್ಟ್ಸ್ ದಟ್ ಎಥಿಕ್ಸ್ ಆಫ್ ದಿ ಮೆಡಿಕಲ್ ಪ್ರೊಫೆಷನ್ ವಿಚ್ ಪ್ರಯಾರಿಟೈಸ್ ಕೇರ್ ಓವರ್ ಕಾಮರ್ಸ್. ಈ ಜೀವ ಉಳಿಸುವುದು ಒಂದು ನೋಬೆಲ್ ಪ್ರೊಫೆಷನ್ ಆಗ್ತದೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಲಾಗ್ತಾ ಇದೆ. ಆದರೆ ಇವರು ಹಣಕ್ಕೋಸ್ಕರ ನಾವು ಪೇಷಂಟ್ನ ಬಿಡೋದಿಲ್ಲ, ಬಾಡಿನೇ ಕೊಡೋದಿಲ್ಲ ಅನ್ನೋದು ಇದು ವೆರಿ ಅನ್ಎಥಿಕಲ್, ಅನ್ಹ್ಯೂಮನ್ ಆಗುತ್ತೆ. ಇದು ವೈದ್ಯರ ಒಂದು ಕೆಲಸ ಅಲ್ಲ, ಇದು ಪಕ್ಕ ಕಮರ್ಷಿಯಲ್ ಬಿಸ್ನೆಸ್ ಥರ ಹೋಗ್ಬಿಡುತ್ತೆ. ಆದ್ದರಿಂದ ಇದನ್ನು ಮಾಡದೆ ಆ ಒಂದು ಬಿಲ್ಸ್ಗಳೇನಾದ್ರು ಇದ್ದರೆ ಅದನ್ನು ನೀವು ಮನಿ ರಿಕವರಿ ಸೂಟ್ ಹಾಕಿ ಸಿವಿಲ್ ಕೋರ್ಟಲ್ಲಿ ಮಾಡ್ಕೋಬೇಕೇ ಹೊರತು ಇಲ್ಲಿಗಲ್ ಆಗಿ ಇಟ್ಕೊಳ್ಬಾರ್ದು ಅಂತ ಹೇಳಿ ಗೈಡ್ಲೈನ್ಸ್ಗಳನ್ನು ಕೊಡಲಾಗಿದೆ. ಇದಿಷ್ಟು ವಿಚಾರ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ಒಂದು ವೈಟ್ ಕಾಲರ್ ಕ್ರೈಮ್ ಅಂದರೆ ಏನು, ಈ ಮೆಡಿಕಲ್ ಮಾಫಿಯಾ ಯಾವ ರೀತಿ ನಮ್ಮ ಭಾರತ ದೇಶದಲ್ಲಿ ನಡೀತಾ ಇದೆ, ಯಾವ ನಿಟ್ಟಿನಲ್ಲಿ ನಡೀತಾ ಇದೆ, ಯಾವ ತರಹದ ಒಂದು ರೀತಿಯಲ್ಲಿ ಸ್ಕ್ಯಾಮ್ಗಳು, ಅಪರಾಧಗಳು ಘಟಿಸ್ತಾ ಇದೆ. ಮತ್ತು ಸತ್ತ ವ್ಯಕ್ತಿಯನ್ನಾಗಲಿ ಅಥವಾ ಪೇಷಂಟನ್ನಾಗಲಿ ಬಿಲ್ ಪೇಮೆಂಟ್ ಮಾಡಿಲ್ಲ ಅಂತ ಇಟ್ಕೊಳ್ಳೋ ಆಗಿಲ್ಲ. ಅವರನ್ನು ಇಮಿಡಿಯೇಟ್ ರಿಲೀಸ್ ಮಾಡಬೇಕು. ಮನಿ ರಿಕವರಿ ಸೂಟು ಬೇಕಾದ್ರೆ ಹಾಕೋಬೋದು. ಇಲ್ಲದೆ ಹೋದರೆ ಹಾಸ್ಪಿಟಲ್ಗಳ ವಿರುದ್ಧ ನೀವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಅವರಿಗೆ ಶಿಕ್ಷಿಸಲಬಹುದು ಎಂಬುವಂಥ ಮಹತ್ವದ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ಒಂದು ಮಹತ್ವದ ವಿಚಾರಗಳು ನಿಮ್ಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ ಜ್ಞಾನ ನಿಂತಲ್ಲಿ ನಿಲ್ಲದಂತೆ ಸಹಕರಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.